ಮಲೆನಾಡಿನ ಹೆಗ್ಗುರುತಾಗಿರುವಂತಹ ಪ್ರತಿಷ್ಠಿತ ಶಾಲೆಗೆ ಬರ ಸಿಡಿಲು ಬಡದಂತಾಗಿದೆ. ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಮಂದಿರಕ್ಕೆ ಸರ್ಕಾರವೇ ವಿಲನ್ ಆಗಿದೆ. ಅರೆ ಅದು ಹೇಗೆ? ಈ ಸ್ಟೋರಿ ನೋಡಿ. ಪೇಪರ್ ಟೌನ್ ಪ್ರೌಢಶಾಲೆ ಇನ್ನೂ ನೆನಪು ಮಾತ್ರ. ಮಕ್ಕಳ ವಿದ್ಯಾಮಂದಿರಕ್ಕೆ ಸರ್ಕಾರವೇ ವಿಲನ್. ಅದು ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದ ವಿದ್ಯಾಮಂದಿರ ಇದು. 1963ರಲ್ಲಿ ಸ್ಥಾಪನೆಯಾಗಿ ಸುಮಾರು 7 ದಶಕಗಳ ಇತಿಹಾಸ ಹೊಂದಿರುವ ಭದ್ರಾವತಿಯ ಪೇಪರ್ ಟೌನ್ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಿಕ್ಷಣ ಪ್ರೌಢಶಾಲೆ ಇದೀಗ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಮಾನ್ಯತೆ ಕಳೆದುಕೊಂಡಿದೆ. ಒಂದು ಕಾಲದಲ್ಲಿ 1600 ವಿದ್ಯಾರ್ಥಿಗಳಿದ್ದಂತ ಆ ಶಾಲೆ ಇವತ್ತು ಮಕ್ಕಳ ಕೊರತೆಯಿಂದಾಗಿ ಮುಚ್ಚುವ ಹಂತಕ್ಕೆ ಬಂದಿರುವಂತದ್ದು. ಮಾರ್ಚ್ 15, 2025ಕ್ಕೆ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿದೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಕನ್ನಡ ಮತ್ತೆ ಆಂಗ್ಲ ಮಾಧ್ಯಮ ಅನುದಾನಿತ ಶಾಲೆಯಾದಂತ ಭದ್ರಾವತಿಯ ಪೇಪರ್ ಟೌನ್ ಶಾಲೆಯನ್ನ ಮುಚ್ಚುವ ಹಂತಕ್ಕೆ ಬಂದಿರುವಂತದ್ದು. ರಾಜ್ಯ ಸರ್ಕಾರಿ ಸ್ವಾಮ್ಯದ ಮೈಸೂರು ಕಾಗದ ಕಾರ್ಖಾನೆ ಆರಂಭದೊಂದಿಗೆ ಕಾರ್ಮಿಕರು ಹಾಗೂ ಸುತ್ತಮುತ್ತಲ ಪ್ರದೇಶಗಳ ನಿವಾಸಿಗಳ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿದ್ದ ಶಾಲೆಯಲ್ಲಿ ಪ್ರತಿ ವರ್ಷ ಸಾವಿರಾರು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದರು. ಅಷ್ಟೇ ಯಾಕೆ, ಈ ಶಾಲೆಯ ಮಕ್ಕಳು ಶಿಕ್ಷಣ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದ್ದರು. ಆದ್ದರಿಂದ ಈ ಶಾಲೆಯಲ್ಲಿ ಪ್ರವೇಶ ಪಡೆಯುವುದಕ್ಕೆ ವಿದ್ಯಾರ್ಥಿಗಳು ಪೈಪೋಟಿ ನಡೆಸ್ತಾ ಇದ್ರು. ಆದರೆ ಈಗ ಎಲ್ಲವೂ ಬದಲಾಗಿದ್ದು ಈ ಶಾಲೆಗೆ ವಿದ್ಯಾರ್ಥಿಗಳ ಕೊರತೆ ಎದುರಾಗಿದೆ. 1963ರಲ್ಲಿ ಭದ್ರಾವತಿಯ ಪೇಪರ್ ಟೌನ್ ಪ್ರೌಢಶಾಲೆ ಸ್ಥಾಪನೆ ಆಗುತ್ತೆ. ಪೇಪರ್ ಟೌನ್ ನ ಏನಿಲ್ಲಿ ಎಂಪಿಎಂ ಇತ್ತು, ಎಂಪಿಎಂ ನ ಮ್ಯಾನೇಜ್ಮೆಂಟ್ ಇದನ್ನ ನಡೆಸ್ಕೊಂಡು ಬರ್ತಾ ಇರುತ್ತೆ. ಸರ್ಕಾರ ಅನುದಾನಿತ ಶಾಲೆಯಾಗಿ ಇದು ಬಂದಿರುವಂತದ್ದು. ಆದ್ರೆ ಇವತ್ತು ಇದೇ ಶಾಲೆ ಒಂದು ಕಾಲದಲ್ಲಿ ಪ್ರತಿಷ್ಠೆಯಾಗಿತ್ತು. ಮತ್ತೆ ಜೊತೆಗೆ ಇಲ್ಲಿ ಪ್ರಭಾವವನ್ನ ಬಳಸಿ ಇಲ್ಲಿಗೆ ಅಡ್ಮಿಷನ್ ಮಾಡಿಸುವಂತ ಅಷ್ಟು ಮಟ್ಟಕ್ಕೆ ಉನ್ನತವಾಗಿದ್ದಂತ ಶಾಲೆ ಇವತ್ತು ಮುಚ್ಚುವ ಹಂತಕ್ಕೆ ಬಂದಿದೆ. ಸರ್ಕಾರಿ ಅನುದಾನಿತ ಶಾಲೆಗೆ ಈಗ ಮಕ್ಕಳ ಕೊರತೆಯಿಂದ ಮಾನ್ಯತೆ ಕಳೆದುಕೊಂಡಿದೆ. ಎಂಪಿಎಂ ಕಾರ್ಖಾನೆ ಅವನತಿಯೊಂದಿಗೆ ಶಾಲೆ ಸಹ ಹಂತ ಹಂತವಾಗಿ ತನ್ನ ವೈಭವ ಕಳೆದುಕೊಳ್ಳುತ್ತಾ ಬಂದಿತ್ತು. ಇದೀಗ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಮಾನ್ಯತೆ ಕಳೆದುಕೊಂಡಿದೆ. ಮಾರ್ಚ್ 15ರಂದು ಬೆಂಗಳೂರಿನ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಆದೇಶದ ಜ್ಞಾಪನ ಪತ್ರ ಹೊರಡಿಸಿದೆ. ಹಾಗಾಗಿ ಈ ಶಾಲೆಯನ್ನ ಉಳಿಸಿಕೊಳ್ಳುವುದಕ್ಕೆ ಹಳೆ ವಿದ್ಯಾರ್ಥಿಗಳ ಸಂಘ ಮುಂದಾಗಿದ್ದು ಹೋರಾಟಕ್ಕೂ ಸಜ್ಜಾಗುತ್ತಿದ್ದಾರೆ. ಸರ್ಕಾರಿ ಶಾಲೆಗಳನ್ನ ಉಳಿಸಲಿ, ಇದೊಂದು ಉತ್ತಮ ಪರಿಸರ ಮತ್ತೆ ಕೊಠಡಿಗಳ ವ್ಯವಸ್ಥೆ ತುಂಬಾ ಇದೆ ಸರ್. 8th A ಇಂದ ಹಿಡಿದು 8th F ವರೆಗೂ, 9th A ಇಂದ ಹಿಡಿದು 9th E ವರೆಗೂ ಅನುದಾನಿತ ಶಾಲೆ. ಇಡೀ ಭದ್ರಾವತಿಯಲ್ಲೇ ಫಸ್ಟ್ ಸರ್. ಕಾಗನಗರ ಪ್ರೌಢಶಾಲೆ ಇಡೀ ಭದ್ರಾವತಿಯಲ್ಲೇ ಫಸ್ಟ್. ಇಲ್ಲಿ ಸೀಟ್ ಸಿಗಬೇಕು ಅಂದ್ರೆ ಆಗ ಕಾನ್ವೆಂಟ್ಗಳಿಗೆ ಏನು ಸೀಟ್ ಅಪ್ಲಿಕೇಶನ್ ಹಾಕಿ ಸೀಟ್ ಪಡ್ಕೊತಾ ಇದಾರೋ, ಕಾಗನಗರ ಪ್ರೌಢಶಾಲೆಯಲ್ಲಿ ಓದ್ಬೇಕು ಅಂದ್ರೆ ಅಷ್ಟು ದೊಡ್ಡ ಸಾಹಸ ಮಾಡಬೇಕಾಯ್ತು. ಈ ರಾಜಕಾರಣಿಗಳು ಇದು ಗೊತ್ತೇ ಇದೆ ಜನಕ್ಕೆ, ಯಾರಿಂದ ಈ ತರ ಆಗ್ತಾ ಇದೆ ಶಾಲೆಗಳು, ಸರ್ಕಾರಿ ಮಾನ್ಯತೆ ಪಡೆದ ಶಾಲೆಗಳು ಯಾರಿಂದ ಆಗ್ತಾ ಇದೆ ಅನ್ನೋದು ಎಲ್ಲ ಜನತೆಗೂ ಗೊತ್ತಾಗ್ತಾ ಇದೆ. 1500ರಿಂದ 1600 ಮಕ್ಕಳು ಓದುತ್ತಿದ್ದ ಶಾಲೆಯಲ್ಲಿ ಈಗ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಸೇರಿ ಈಗ ಕೇವಲ 94 ವಿದ್ಯಾರ್ಥಿಗಳಿದ್ದಾರೆ. ಮಿನಿಮಮ್ 25 ಒಂದು ಸೆಕ್ಷನ್ ಅಲ್ಲಿ ಇರಬೇಕು ಅಂದ್ರೆ ಸ್ಟ್ರೆಂತ್. ಅದಕ್ಕಿಂತ ಕಡಿಮೆ ಇದೆ. 2-3 ವರ್ಷದಿಂದ 20, 21 ಈ ರೀತಿ ಬರ್ತಾ ಇದೆ. ದೇ ಆರ್ ನಾಟ್ ಏಬಲ್ ಟು ರೀಚ್ ದಿ ಟಾರ್ಗೆಟ್. ಆ ಕಾರಣಕ್ಕೆ ಏನಾಗಿದೆ, ಅಡ್ಮಿಷನ್ ಪ್ರತಿ ಸಲ ನೋಟಿಸ್ ಕೊಡ್ತಾನೆ ಇದೆ ಡಿಪಾರ್ಟ್ಮೆಂಟ್ ಇಂದ. ಮ್ಯಾನೇಜ್ಮೆಂಟ್ ನಮ್ಮ ಕಡೆ ಇಲ್ಲಿ ಏನಾಯ್ತು, ನಮ್ಮ ಎಂಪ್ಲಾಯೀಸ್ ಎಲ್ಲ ರಿಟೈರ್ ಆಗಿ VRS ಎಲ್ಲ ತಗೊಂಡು ಇಲ್ಲಿದ್ದವರೆಲ್ಲ ಬೇರೆ ಬೇರೆ ಊರಿಗೆ ಹೋದ್ರು. ಈಗೇನಾಗಿದೆ, ಇಲ್ಲಿ ಪೇಪರ್ ಟೌನ್ ನಲ್ಲಿ ಜನಗಳೇ ಇಲ್ಲ. ಒಂದು ಕಾಲದಲ್ಲಿ ನಂಬರ್ 1 ಆಗಿದ್ದ ಶಾಲೆ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಮುಚ್ಚುತ್ತಿರುವುದು ವಿಪರ್ಯಾಸ. ಉತ್ತಮ ಪರಿಸರ ಇದೆ, ಉತ್ತಮ ವಾತಾವರಣ ಇದೆ. ಇದನ್ನ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರವು ಮುಂದಾಗ್ಲಿ. ಕೇವಲ ಏನು ಭದ್ರಾವತಿಯ ಪೇಪರ್ ಟೌನ್ ಪ್ರೌಢಶಾಲೆ ಕೇವಲ ನೆನಪಾಗೋದು ಬೇಡ. ಅನೇಕ ವಿದ್ಯಾರ್ಥಿಗಳ ಬದುಕು, ಕನಸುಗಳು ಇರ್ತವೆ. ಅದನ್ನ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ಲಿ ಅನ್ನುವಂಥದ್ದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಹೆಗ್ಗುರುತಾಗಿರುವಂತಹ ಪ್ರತಿಷ್ಠಿತ ಶಾಲೆಗೆ ಬರ ಸಿಡಿಲು ಬಡದಂತಾಗಿದೆ. ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಮಂದಿರಕ್ಕೆ ಸರ್ಕಾರವೇ ವಿಲನ್ ಆಗಿದೆ.
ಅರೆ ಅದು ಹೇಗೆ? ಈ ಸ್ಟೋರಿ ನೋಡಿ. ಪೇಪರ್ ಟೌನ್ ಪ್ರೌಢಶಾಲೆ ಇನ್ನೂ ನೆನಪು ಮಾತ್ರ. ಮಕ್ಕಳ ವಿದ್ಯಾಮಂದಿರಕ್ಕೆ ಸರ್ಕಾರವೇ ವಿಲನ್. ಅದು ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದ ವಿದ್ಯಾಮಂದಿರ ಇದು. 1963ರಲ್ಲಿ ಸ್ಥಾಪನೆಯಾಗಿ ಸುಮಾರು 7 ದಶಕಗಳ ಇತಿಹಾಸ ಹೊಂದಿರುವ ಭದ್ರಾವತಿಯ ಪೇಪರ್ ಟೌನ್ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಿಕ್ಷಣ ಪ್ರೌಢಶಾಲೆ ಇದೀಗ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಮಾನ್ಯತೆ ಕಳೆದುಕೊಂಡಿದೆ. ಒಂದು ಕಾಲದಲ್ಲಿ 1600 ವಿದ್ಯಾರ್ಥಿಗಳಿದ್ದಂತ ಆ ಶಾಲೆ ಇವತ್ತು ಮಕ್ಕಳ ಕೊರತೆಯಿಂದಾಗಿ ಮುಚ್ಚುವ ಹಂತಕ್ಕೆ ಬಂದಿರುವಂತದ್ದು. ಮಾರ್ಚ್ 15, 2025ಕ್ಕೆ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಕನ್ನಡ ಮತ್ತೆ ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಅನುದಾನಿತ ಶಾಲೆಯಾದಂತ ಭದ್ರಾವತಿಯ ಪೇಪರ್ ಟೌನ್ ಶಾಲೆಯನ್ನ ಮುಚ್ಚುವ ಹಂತಕ್ಕೆ ಬಂದಿರುವಂತದ್ದು. ರಾಜ್ಯ ಸರ್ಕಾರಿ ಸೌಮ್ಯದ ಮೈಸೂರು ಕಾಗದ ಕಾರ್ಖಾನೆ ಆರಂಭದೊಂದಿಗೆ ಕಾರ್ಮಿಕರು ಹಾಗೂ ಸುತ್ತಮುತ್ತಲ ಪ್ರದೇಶಗಳ ನಿವಾಸಿಗಳ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿದ್ದ ಶಾಲೆಯಲ್ಲಿ ಪ್ರತಿ ವರ್ಷ ಸಾವಿರಾರು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದರು. ಅಷ್ಟೇ ಯಾಕೆ, ಈ ಶಾಲೆಯ ಮಕ್ಕಳು ಶಿಕ್ಷಣ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದ್ದರು. ಆದ್ದರಿಂದ ಈ ಶಾಲೆಯಲ್ಲಿ ಪ್ರವೇಶ ಪಡೆಯುವುದಕ್ಕೆ ವಿದ್ಯಾರ್ಥಿಗಳು ಪೈಪೋಟಿ ನಡೆಸ್ತಾ ಇದ್ರು. ಆದರೆ ಈಗ ಎಲ್ಲವೂ ಬದಲಾಗಿತ್ತು. ಈ ಶಾಲೆಗೆ ವಿದ್ಯಾರ್ಥಿಗಳ ಕೊರತೆ ಎದುರಾಗಿದೆ. 1963ರಲ್ಲಿ ಭದ್ರಾವತಿಯ ಪೇಪರ್ ಟೌನ್ ಪ್ರೌಢಶಾಲೆ ಸ್ಥಾಪನೆ ಆಗುತ್ತೆ. ಪೇಪರ್ ಟೌನ್ ನ ಏನಿಲ್ಲಿ ಎಂಪಿಎಂ ಇತ್ತು, ಎಂಪಿಎಂ ನ ಮ್ಯಾನೇಜ್ಮೆಂಟ್ ಇದನ್ನ ನಡೆಸ್ಕೊಂಡು ಬರ್ತಾ ಇರುತ್ತೆ. ಸರ್ಕಾರ ಅನುದಾನಿತ ಶಾಲೆಯಾಗಿ ಇದು ಬಂದಿರುವಂತದ್ದು. ಆದ್ರೆ ಇವತ್ತು ಇದೇ ಶಾಲೆ ಒಂದು ಕಾಲದಲ್ಲಿ ಪ್ರತಿಷ್ಠೆಯಾಗಿತ್ತು. ಮತ್ತೆ ಜೊತೆಗೆ ಇಲ್ಲಿ ಪ್ರಭಾವವನ್ನ ಬಳಸಿ ಇಲ್ಲಿಗೆ ಅಡ್ಮಿಷನ್ ಮಾಡಿಸುವಂತ ಅಷ್ಟು ಮಟ್ಟಕ್ಕೆ ಉನ್ನತವಾಗಿದ್ದಂತ ಶಾಲೆ ಇವತ್ತು ಮುಚ್ಚುವ ಹಂತಕ್ಕೆ ಬಂದಿದೆ. ಸರ್ಕಾರಿ ಅನುದಾನಿತ ಶಾಲೆಗೆ ಈಗ ಮಕ್ಕಳ ಕೊರತೆಯಿಂದ ಮಾನ್ಯತೆ ಕಳೆದುಕೊಂಡಿದೆ. ಎಂಪಿಎಂ ಕಾರ್ಖಾನೆ ಅವನತಿಯೊಂದಿಗೆ ಶಾಲೆ ಸಹ ಹಂತ ಹಂತವಾಗಿ ತನ್ನ ವೈಭವ ಕಳೆದುಕೊಳ್ಳುತ್ತಾ ಬಂದಿತ್ತು. ಇದೀಗ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಮಾನ್ಯತೆ ಕಳೆದುಕೊಂಡಿದೆ. ಮಾರ್ಚ್ 15ರಂದು ಬೆಂಗಳೂರಿನ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಆದೇಶದ ಜ್ಞಾಪನ ಪತ್ರ ಹೊರಡಿಸಿದೆ. ಹಾಗಾಗಿ ಈ ಶಾಲೆಯನ್ನ ಉಳಿಸಿಕೊಳ್ಳುವುದಕ್ಕೆ ಹಳೆ ವಿದ್ಯಾರ್ಥಿಗಳ ಸಂಘ ಮುಂದಾಗಿದ್ದು ಹೋರಾಟಕ್ಕೂ ಸಜ್ಜಾಗುತ್ತಿದ್ದಾರೆ. ಸರ್ಕಾರಿ ಶಾಲೆಗಳನ್ನ ಉಳಿಸ್ಲಿ, ಇದೊಂದು ಉತ್ತಮ ಪರಿಸರ ಮತ್ತೆ ಕೊಠಡಿಗಳ ವ್ಯವಸ್ಥೆ ತುಂಬಾ ಇದೆ ಸರ್. 8th A ಇಂದ ಹಿಡಿದು 8th F ವರೆಗೂ, 9th A ಇಂದ ಹಿಡಿದು 9th E ವರೆಗೂ ಅನುದಾನಿತ ಶಾಲೆ. ಇಡೀ ಭದ್ರಾವತಿಯಲ್ಲೇ ಫಸ್ಟ್ ಸರ್. ಕಾಗನಗರ ಪ್ರೌಢಶಾಲೆ ಇಡೀ ಭದ್ರಾವತಿಯಲ್ಲೇ ಫಸ್ಟ್. ಇಲ್ಲಿ ಸೀಟ್ ಸಿಗಬೇಕು ಅಂದ್ರೆ ಆಗ ಕಾನ್ವೆಂಟ್ಗಳಿಗೆ ಈಗ ಏನು ಸೀಟ್ ಅಪ್ಲಿಕೇಶನ್ ಹಾಕಿ ಸೀಟ್ ಪಡ್ಕೊತಾ ಇದಾರೋ, ಕಾಗನಗರ ಪ್ರೌಢಶಾಲೆಯಲ್ಲಿ ಓದ್ಬೇಕು ಅಂದ್ರೆ ಅಷ್ಟು ದೊಡ್ಡ ಸಾಹಸ ಮಾಡಬೇಕಾಯ್ತು. ಈ ರಾಜಕಾರಣಿಗಳು ಇದು ಗೊತ್ತೇ ಇದೆ ಜನಕ್ಕೆ, ಯಾರಿಂದ ಈ ತರ ಆಗ್ತಾ ಇದೆ ಶಾಲೆಗಳು, ಸರ್ಕಾರಿ ಮಾನ್ಯತೆ ಪಡೆದ ಶಾಲೆಗಳು ಯಾರಿಂದ ಆಗ್ತಾ ಇದೆ ಅನ್ನೋದು ಎಲ್ಲ ಜನತೆಗೂ ಗೊತ್ತಾಗ್ತಾ ಇದೆ. 1500ರಿಂದ 1600 ಮಕ್ಕಳು ಓದುತ್ತಿದ್ದ ಶಾಲೆಯಲ್ಲಿ ಈಗ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಸೇರಿ ಈಗ ಕೇವಲ 94 ವಿದ್ಯಾರ್ಥಿಗಳಿದ್ದಾರೆ. ಮಿನಿಮಮ್ 25 ಒಂದು ಸೆಕ್ಷನ್ ಅಲ್ಲಿ ಇರಬೇಕು ಅಂದ್ರೆ ಸ್ಟ್ರೆಂತ್. ಅದಕ್ಕಿಂತ ಕಡಿಮೆ ಇದೆ. 2-3 ವರ್ಷದಿಂದ 20, 21 ಈ ರೀತಿ ಬರ್ತಾ ಇದೆ. ದೇ ಆರ್ ನಾಟ್ ಏಬಲ್ ಟು ರೀಚ್ ದಿ ಟಾರ್ಗೆಟ್. ಆ ಕಾರಣಕ್ಕೆ ಏನಾಗಿದೆ, ಅಡ್ಮಿಷನ್ ಪ್ರತಿ ಸಲ ನೋಟಿಸ್ ಕೊಡ್ತಾನೆ ಇದೆ ಡಿಪಾರ್ಟ್ಮೆಂಟ್ ಇಂದ. ಮ್ಯಾನೇಜ್ಮೆಂಟ್ ನಮ್ಮ ಕಡೆ ಇಲ್ಲಿ ಏನಾಯ್ತು, ನಮ್ಮ ಎಂಪ್ಲಾಯೀಸ್ ಎಲ್ಲ ರಿಟೈರ್ ಆಗಿ VRS ಎಲ್ಲ ತಗೊಂಡು ಇಲ್ಲಿದ್ದವರೆಲ್ಲ ಬೇರೆ ಬೇರೆ ಊರಿಗೆ ಹೋದ್ರು. ಈಗೇನಾಗಿದೆ, ಇಲ್ಲಿ ಪೇಪರ್ ಟೌನ್ ನಲ್ಲಿ ಜನಗಳೇ ಇಲ್ಲ. ಒಂದು ಕಾಲದಲ್ಲಿ ನಂಬರ್ 1 ಆಗಿದ್ದ ಶಾಲೆ ಈಗ ಮಕ್ಕಳ